ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇವತ್ತು ಎಲ್ಲರಿಗೂ ಯೂಸ್ ಆಗೋವಂಥ ಸ್ವಲ್ಪ ಟಿಪ್ಸನ್ನು ತೊಗೊಂಬಂದಿದ್ದೀನಿ. ನಾನು ಹೇಳೋ ಟಿಪ್ಸು ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಮೊದಲಿಗೆ ಬೇಗ ಮೊಸರು ಮಾಡೋ ಅಂಥ ಟಿಪ್ಸು. ನಾರ್ಮಲಾಗಿ ನಾವು ಯಾವಾಗಲಾದರೂ ಮೊಸರು ಮಾಡಬೇಕಂದ್ರೆ ರಾತ್ರಿ ಎಪ್ಪ ಹಾಕಿ ಬೆಳಗ್ಗೆ ಯೂಸ್ ಮಾಡ್ತೀವಿ, ಇಲ್ಲಾಂದರೆ ಬೆಳಗ್ಗೆ ಎಪ್ಪ ಹಾಕ್ಬಿಟ್ಟು ರಾತ್ರಿ ಯೂಸ್ ಮಾಡ್ತೀವಿ. ಒಬ್ಬೊಬ್ರಿಗಂತೂ ಮೊಸರು ಇಲ್ಲದೆ ಊಟ ಮಾಡೋ ಅಭ್ಯಾಸನೇ ಇರಲ್ಲ. ಕಂಪಲ್ಸರಿ ಮೊಸರು ಬೇಕೇ ಬೇಕಾಗಿರುತ್ತೆ. ಒಬ್ಬೊಬ್ರಿಗಂತೂ ಲಂಚ್ಗೆ ಕರ್ಡ್ ಇರಲೇಬೇಕು. ಲಂಚ್ ಬಾಕ್ಸ್ ತೊಗೊಂಡು ಹೋಗೋರಿಗೆ ತುಂಬ ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು. ಲಂಚ್ ಬಾಕ್ಸ್ಗೆ ಮೊಸರು ತೊಗೊಂಡು ಹೋಗ್ತಾ ಇರ್ತಾರೆ. ಅವತ್ತು ಮೊಸರು ಆಗಿರಲ್ಲ, ಎತ್ಕೊಂಡಿರಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಆಗೇನಪ್ಪ ಮಾಡಬೇಕು ಅಂದರೆ ಹಾಲನ್ನು ಕಾಯಿಸ್ಬಿಟ್ಟು ಉಗುರು ಬಿಸಿ ಇರೋ ಅಷ್ಟು ಆರಿಸ್ಬೇಕಾಗುತ್ತೆ. ಹಾಟ್ ಬಾಕ್ಸ್ ಅಥವಾ ಲಂಚ್ ಬಾಕ್ಸ್ಗೆ ಸ್ವಲ್ಪ ಎಪ್ಪನ್ನು ಹಾಕ್ಬಿಟ್ಟು, ಅಂದರೆ ಸ್ವಲ್ಪ ಮಜ್ಜಿಗೆನೋ ಮೊಸರನ್ನು ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ಟು, ನಮಗೆ ಕರ್ಡ್ ಎಷ್ಟು ಬೇಕಾಗಿರುತ್ತೆ ನೋಡಿಕೊಂಡು ಅಷ್ಟು ಹಾಲನ್ನು ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಟ್ರೆ ನಾವು ಲಂಚ್ ಮಾಡೋಷ್ಟರಲ್ಲಿ ಇದು ಮೊಸರಾಗಿರುತ್ತೆ. ಅಂದರೆ 3 ಅವರ್ಗೆಲ್ಲ ಗಟ್ಟಿ ಮೊಸರು ರೆಡಿ ಆಗಿರುತ್ತೆ. ನಾವು ಎಷ್ಟು ಗಟ್ಟಿ ಹಾಲು ಹಾಕಿರ್ತೀವೋ ಅಷ್ಟು ಗಟ್ಟಿ ಮೊಸರಾಗಿರುತ್ತೆ. ನಾವೇನಾದರೂ ಹಾಲಿಗೆ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಅದು ಸ್ವಲ್ಪ ಮೊಸರು ಸ್ವಲ್ಪ ನೀರು ಥರನೇ ಇರುತ್ತೆ. ಸ್ಕೂಲು, ಕಾಲೇಜ್, ಆಫೀಸ್ಗೆ ಹೋಗೋರಿಗೆಲ್ಲ ಈ ಥರ ಮಾಡಿಕೊಟ್ರೆ ಅವರು ಲಂಚ್ ಅವರ್ ಅಷ್ಟರಲ್ಲಿ ಇದು ಮೊಸರಾಗಿರುತ್ತೆ. ಮನೆಯಿಂದಲೇ ರೆಡಿ ಮಾಡಿ ಕಳಿಸೋ ಅವಶ್ಯಕತೆ ಇಲ್ಲ ಮೊಸರನ್ನ. ಇದೇ ಥರ ಬೇಗ ಮೊಸರಾಗಬೇಕಂದ್ರೆ ಈ ಟ್ರಿಕ್ನ ಫಾಲೋ ಮಾಡ್ಬೋದು. ಅಂದರೆ ಹಾಟ್ ಬಾಕ್ಸಲ್ಲೇ ಹಾಕಬೇಕು. ಉಗುರು ಬೆಚ್ಚಗಿರೋ ಹಾಲನ್ನು ಹಾಟ್ ಬಾಕ್ಸ್ಗೆ ಹಾಕಿ ಸ್ವಲ್ಪ ಎಪ್ಪನ್ನು ಹಾಕಿ ಇಟ್ಟರೆ 2 ಅಥವಾ 3 ಅವರ್ಗೆಲ್ಲ ಗಟ್ಟಿ ಮೊಸರಾಗಿರುತ್ತೆ. ನಾನು ಹಾಲಿಗೆ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೆ, ಅದಕ್ಕೆ ಈ ಥರ ಇದೆ ನೋಡಿ, ಮೊಸರಾಗಿದೆ. 2.5 ಅವರ್ಗೆಲ್ಲ ಮೊಸರು ರೆಡಿ ಆಯಿತು. ಬೇಗ ಮೊಸರು ಬೇಕು ಅಂದರೆ ಈ ಹಾಟ್ ಬಾಕ್ಸ್ ಟಿಪ್ಸ್ನ ಫಾಲೋ ಮಾಡ್ಬೋದು. ಯಾವಾಗಲೇ ಮೊಸರು ಬೇಕಂದ್ರೂ ಈ ಐಡಿಯಾನ, ಅಂದರೆ ಹಾಟ್ ಬಾಕ್ಸ್ ಐಡಿಯಾನ ಫಾಲೋ ಮಾಡ್ಬೋದು. 3 ಅವರ್ ಮುಂಚೆನೇ ಈ ಥರ ಮಾಡಬೇಕಾಗುತ್ತೆ. ಮತ್ತೊಂದು ಟಿಪ್ಸ್ ಏನಪ್ಪ ಅಂದರೆ, ನಾನು ಈಗ ಕ್ಯಾರೆಟ್ ತುರಿತಾ ಇದ್ದೀನಿ. ಫ್ರೆಂಡ್ಸ್, ನಾನು ಕ್ಯಾರೆಟ್ ತುರಿಯೋದಕ್ಕೆ ಗೋಧಿ ಹಿಟ್ಟಿನ ಕವರನ್ನು ಹಾಕ್ಕೊಂಡಿದ್ದೀನಿ. 5 kg 10 kg ಕವರ್ ಬರುತ್ತಲ್ಲ, ಅದನ್ನೆಲ್ಲ ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡು ಈ ಥರ ಕೊಬ್ಬರಿ ತುರಿಯೋಕ್ಕೆ, ಕ್ಯಾರೆಟ್ ತುರಿಯೋಕ್ಕೆ, ಏನಾದರೂ ತುರಿಯೋದಕ್ಕೆ, ತರಕಾರಿ ಹೆಚ್ಚೋದಕ್ಕೆಲ್ಲ ಯೂಸ್ ಮಾಡ್ಕೊಬೋದು. ಮಾಮೂಲಿ ಪ್ಲೇಟ್ ಮೇಲೆಲ್ಲ ಅದು ತುರಿಯೋಕೆ ಹೋದರೆ ಸೌಂಡ್ ಆಗ್ತಾ ಇರುತ್ತೆ, ಇದು ಜಾರ್ತಾ ಇರುತ್ತೆ, ಗ್ರೇಟರ್ ಜಾರ್ತಾ ಇರುತ್ತೆ, ಸೌಂಡ್ ಆಗ್ತಾ ಇರುತ್ತೆ. ಈ ಥರ ತುರಿಯೋ ಕ್ಯಾರೆಟ್ ಎಲ್ಲ ಆಚೆ ಬೀಳಲ್ಲ, ಕವರ್ ಮೇಲೇನೆ ಇರುತ್ತೆ, ವೇಸ್ಟು ಆಗಲ್ಲ. ಪ್ಲೇಟಲ್ಲಿ ಎಲ್ಲ ನಾವು ತುರಿಯೋಕೆ ಹೋದರೆ ಸ್ವಲ್ಪ ಆಚೆ ಹೋಗ್ಬಿಡುತ್ತೆ, ಅಂದರೆ ಕೆಳಗಡೆ ಬಿದ್ದುಬಿಡುತ್ತೆ, ಅದನ್ನು ಎತ್ಕೊಳ್ಳೋಕ್ಕಾಗಲ್ಲ, ಹಾಗಾಗುತ್ತೆ ನೋಡಿ. ಇದ್ರ ಮೇಲೆ ತುರಿಯೋದ್ರಿಂದ ಎಷ್ಟೇ ಆಚೆ ಹೋದ್ರೂ ಎಲ್ಲ ಎತ್ಕೊಳ್ಬೋದು. ಹಾಗೆ ಮತ್ತೆ ಕವರನ್ನು ವಾಶ್ ಮಾಡಿ ಇಡ್ಬೋದು. ಫ್ರೆಂಡ್, ತುರಿಯೋದಕ್ಕೂ ಮುಂಚೆ ನೋಡಿ ಈ ಥರ ಎಲ್ಲ ಸಿಪ್ಪೆ ತೆಗಿತೀವಿ. ಅರ್ಧ kg ಕ್ಯಾರೆಟ್ ತೊಗೊಂಡ್ರೆ ನಮಗೆ ಈ ಥರ ಸಿಪ್ಪೆ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ 1/4 kg ಅಷ್ಟು ಕ್ಯಾರೆಟ್ ಆಗಿಬಿಡುತ್ತೆ. ಅದಕ್ಕೇನಪ್ಪ ಮಾಡಬೇಕು ಅಂದರೆ, ಸ್ವಲ್ಪನೂ ವೇಸ್ಟ್ ಆಗದೆ ಅರ್ಧ kgಗೆ ಅರ್ಧ kg ಕ್ಯಾರೆಟು ನಮ್ಗೆ ಉಳಿಬೇಕು ಅಂದರೆ ಈ ಟ್ರಿಕ್ಸನ್ನು ಫಾಲೋ ಮಾಡಿ. ಏನಪ್ಪ ಅದು ಅಂದರೆ ನೋಡಿ, ನಾವು ಪಾತ್ರೆ ತೊಳೆಯೋ ಸ್ಕ್ರಬ್ಬರ್ ಇರುತ್ತಲ್ವಾ, ಅದಕ್ಕೂ ಮುಂಚೆ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ. ವಾಶ್ ಮಾಡಾದಮೇಲೆ ಒಂದನ್ನು ಸಿಪ್ಪೆ ತೆಗಿತೀನಿ. ನೋಡಿ ಎಷ್ಟೊಂದು ವೇಸ್ಟ್ ಆಗುತ್ತೆ ಅಂತ. ಯಾವುದೇ ತರಕಾರಿ ಆಗಲಿ ಏನೇ ಆಗಲಿ ಫಸ್ಟು ವಾಶ್ ಮಾಡಬೇಕು. ಸಾಧ್ಯವಾದರೆ ಸ್ವಲ್ಪ ಉಗುರು ಬಿಸಿ ನೀರು ಜೊತೆ ಉಪ್ಪು ಸೇರಿಸ್ಬಿಟ್ಟು ಅಥವಾ ವಿನಿಗರ್ ಏನಾದರೂ ಹಾಕಿ ವಾಶ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನೋಡಿ, ಸಿಪ್ಪೆ ತೆಗೆದ್ರೆ ಎಷ್ಟೊಂದು ವೇಸ್ಟ್ ಆಗ್ತಾ ಇದೆ ನೋಡಿ. ಒಂದು ಕ್ಯಾರೆಟ್ಗೆ ಇಷ್ಟೊಂದು ವೇಸ್ಟ್ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಅಷ್ಟೇ ಹಾಗೆ ಹಾಕಲ್ಲ, ಹಾಗೆ ತುರಿಯಲ್ಲ, ಸಿಪ್ಪೆ ತೆಗೆದೇ ಸಾಮಾನ್ಯವಾಗಿ ಎಲ್ಲರೂ ಯೂಸ್ ಮಾಡೋದು. ಬೇಕಿದ್ರೆ ನೀವು ನೋಡಿ, 1/4 kg ಕ್ಯಾರೆಟ್ ತೊಗೊಂಡ್ರೆ ಅದರಲ್ಲಿ ಅರ್ಧ ಬಂದಿರುತ್ತೆ. ಅಕಸ್ಮಾತ್ 1 kg ಕ್ಯಾರೆಟ್ ತೊಗೊಂಡ್ರೆ ಸಿಪ್ಪೆ ಎಲ್ಲ ತೆಗಿಯೋಷ್ಟರಲ್ಲಿ ನೋಡಿ ಎಷ್ಟೊಂದು ವೇಸ್ಟ್ ಆಗ್ತಾ ಇದೆ. ಒಂದು ಅರ್ಧ kg ಆಗಿಬಿಟ್ಟಿರುತ್ತೆ. ಎಷ್ಟೊಂದು ವೇಸ್ಟ್ ಆಗುತ್ತಲ್ವ. ಈ ಥರ ವೇಸ್ಟ್ ಆಗದೆ ಮಾಡಬೇಕು ಅಂದರೆ ಏನಪ್ಪ ಮಾಡಬೇಕು ಅಂದರೆ, ನೋಡಿ ಎಷ್ಟೊಂದು ವೇಸ್ಟ್ ಆಗಿದೆ. 1 ಕ್ಯಾರೆಟ್ಗೆ ಇಷ್ಟ ಆಗಿದ್ರೆ ಇನ್ನು ಅರ್ಧ kg 1 kg ಕ್ಯಾರೆಟಲ್ಲಿ ಸಿಪ್ಪೆ ತೆಗೆದ್ರೆ ಎಷ್ಟೊಂದು ಆಗುತ್ತೆ. ಮನೇಲಿ ಹೇಗೋ ನೋಡಿ ಸ್ಕ್ರಬ್ಬರ್ ಇದ್ದೇ ಇರುತ್ತೆ, ಪಾತ್ರೆ ತೊಳೆಯೋ ಸ್ಕ್ರಬ್ಬರ್ ಇದ್ದೇ ಇರುತ್ತೆ. ಅದನ್ನು ಫಸ್ಟ್ ಎಲ್ಲ ನೋಡಿ ನೀರಲ್ಲಿ ಒಂದ್ಸಾರಿ ವಾಶ್ ಮಾಡ್ಕೊಂಬಿಡ್ಬೇಕು. ಯಾಕೆಂದರೆ ಪಾತ್ರೆ ತೊಳೆದು ಯೂಸ್ ಮಾಡಿರೋ ಸ್ಕ್ರಬ್ಬರ್ ತೊಗೊಬಾರ್ದು, ಹೊಸ ಸ್ಕ್ರಬ್ಬರ್ ಇದ್ದರೆ ಮಾತ್ರ ತೊಗೊಬೇಕು. ಈ ಸ್ಕ್ರಬ್ಬರಿಂದ ಕ್ಯಾರೆಟನ್ನು ನೋಡಿ ಈ ಥರ ಲೈಟಾಗಿ ಉಜ್ಜಿದ್ರೆ ಸಾಕು, ತುಂಬ ಫೋರ್ಸಾಗಿ ಉಜ್ಜೋದು ಬೇಡ. ಈ ಥರ ಲೈಟಾಗಿ ಉಜ್ಜಿದ್ರೆ ಸಾಕು. ಅದ್ರ ಮೇಲೆ ಇರೋ ಏನಿರುತ್ತೆ ಡಸ್ಟು ಎಲ್ಲ ಹೋಗುತ್ತೆ. ಸಿಪ್ಪೆ ತೆಗ್ದಿರೋ ಥರನೇ ಇರುತ್ತೆ. ಕ್ಯಾರೆಟು ಸ್ವಲ್ಪನೂ ವೇಸ್ಟ್ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾರ್ಮಲಾಗಿ ನಾವು ಕೈಯಲ್ಲಿ ಉಜ್ಜಿ ತೊಳೆಯೋದಕ್ಕಿಂತ ಈ ಥರ ಸ್ಕ್ರಬ್ಬರಲ್ಲಿ ಉಜ್ಜಿ ತೊಳೆದ್ರೆ ತುಂಬ ನೀಟಾಗಿ ಆಗುತ್ತೆ. ಹಾಗೆ ಸಿಪ್ಪೆ ತೆಗಿಯೋ ಅವಶ್ಯಕತೆ ಇರಲ್ಲ, ವೇಸ್ಟು ಆಗಲ್ಲ. ಇದೊಂದು ಒಳ್ಳೆ ಐಡಿಯಾ ಅನಿಸ್ತು ಫ್ರೆಂಡ್ಸ್. ನಾನು ಯಾವಾಗಲೂ ಅಷ್ಟೇ ಇದೇ ಥರನೇ ಕ್ಯಾರೆಟನ್ನು ಕ್ಲೀನ್ ಮಾಡೋದು. ಮತ್ತು ಸಿಪ್ಪೆ ಎಲ್ಲ ತೆಗಿಯೋಕೆ ಹೋಗಲ್ಲ, ವೇಸ್ಟ್ ಆಗುತ್ತೆ. ಈ ಟ್ರಿಕ್ಸ್ ಏನಾದರೂ ನಿಮಗೆ ಯೂಸ್ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಟಿಪ್ಸ್ ಏನಪ್ಪ ಅಂದರೆ ಕೊತ್ತಂಬರಿ. ಫ್ರೆಂಡ್ಸ್, ನಾವು ಕೊತ್ತಂಬರಿ ತರ್ತೀವಿ, ಕವರಲ್ಲೋ ಎಲ್ಲೋ ಇಟ್ಟಿರ್ತೀವಿ, ಅದೆಲ್ಲ ಕೊಳ್ತು ಹೋಗಿ ಬೇಗ ಹಾಳಾಗ್ಬಿಡುತ್ತೆ. ಇಲ್ಲ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ, ತಂದಿದ ತಕ್ಷಣ ಅದನ್ನೇನು ಕ್ಲೀನು ಮಾಡಲ್ಲ, ಹಾಗೆ ಇಟ್ಬಿಟ್ಟಿರ್ತೀವಿ. ಸ್ವಲ್ಪ ತರಲಿ, ಜಾಸ್ತಿ ತರಲಿ, ತುಂಬ ದಿನ ಸ್ಟೋರ್ ಮಾಡಬೇಕು ಅಂದರೆ ಕೊತ್ತಂಬರಿ ತುಂಬ ದಿನ ಇರುತ್ತಾ ಅಂತ ಕೇಳ್ಬೋದು. ಹೌದು, ಬೇಕಿದ್ರೆ ನೀವು ಇದನ್ನು ಟ್ರೈ ಮಾಡಿ ನೋಡಿ. 1 ತಿಂಗಳವರೆಗೂ ಇದನ್ನು ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು ಕೊತ್ತಂಬರಿನ.
ತಂದಿದ ತಕ್ಷಣ ನೋಡಿ ಈ ಥರ ವೇಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಡಬೇಕು. ಬೇಡದೇ ಇರೋವಂಥದ್ದು ಅದರಲ್ಲಿ ಏನಾದರೂ ಕಸ ಕಡ್ಡಿ ಹುಲ್ಲು ಆ ಥರ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಈ ಥರ ಕ್ಲೀನಾಗಿ ಎಲ್ಲ ಬಿಡಿಸ್ಕೊಂಬಿಡ್ಬೇಕು ಸೊಪ್ಪನ್ನೆಲ್ಲ. ಇದು ಯಾವುದೇ ಕಾರಣಕ್ಕೂ ಬೇರನ್ನು ತೆಗಿಬಾರ್ದು, ಬೇರು ಹಾಗೆ ಇರಬೇಕು. ಸ್ವಲ್ಪ ಕೊಳ್ತೋಗಿರೋದು ಒಣಗೋಗಿರೋದು ತಳಗಡೆ ಬೇರೆ ಹತ್ರ ಎಲ್ಲ ಇರುತ್ತೆ ಆ ಸೊಪ್ಪೆಲ್ಲ. ಒಟ್ಟಲ್ಲಿ ಎಲ್ಲ ಕ್ಲೀನಾಗಿ ನೀಟಾಗಿ ಮಾಡ್ಕೊಬೇಕು ತಂದಿರೋಂಥ ಕೊತ್ತಂಬರಿ ಸೊಪ್ಪನ್ನು. ಕೊಳ್ತೋಗಿರೋ ಸೊಪ್ಪಂತೂ ಒಂದು ಎಲೆನೂ ಇರಬಾರ್ದು, ಆ ಥರ ಕ್ಲೀನ್ ಮಾಡ್ಕೊಬೇಕು. ಮತ್ತು ಬೇರನ್ನು ತೆಗಿಬಾರ್ದು, ಅಂದರೆ ಕಟ್ ಮಾಡಬಾರ್ದು, ಹಾಗೆ ಇರಬೇಕು. ಅದನ್ನು ಎಷ್ಟು ಸೊಪ್ಪಿರುತ್ತೋ ನೋಡಿಕೊಂಡು, ಜಾಸ್ತಿ ಸೊಪ್ಪಿದ್ರೆ ಒಂದು ದೊಡ್ಡ ಲೋಟ ಅಥವಾ ಚೆಂಬು ಏನಾದರೂ ಆ ಥರ ದೊಡ್ಡ ದೊಡ್ಡ ಪಾತ್ರೆ ಆ ಥರ ತೊಗೊಳ್ಳಿ. ಸ್ವಲ್ಪ ಇದ್ದರೆ ಈ ಥರ ಒಂದು ಲೋಟ ಸಾಕಾಗುತ್ತೆ. ಅದರಲ್ಲಿ ಸ್ವಲ್ಪ ನೀರು ಹಾಕಿ ಆ ಬೇರು ಸಮೇತ ಆ ನೀರಲ್ಲಿಟ್ಟು ನೋಡಿ ಈ ಥರ ಒಂದು ಯಾವುದಾದ್ರೂ ಒಂದು ಬಾಕ್ಸನ್ನು ಈ ಥರ ಮುಚ್ಚಿಟ್ರೆ, ಪ್ಲಾಸ್ಟಿಕ್ ಬಾಕ್ಸನ್ನು ಟೈಟ್ ಮಾಡಬಾರ್ದು, ಸುಮ್ಮನೆ ಮೇಲೆ ಈ ಥರ ಇಡಬೇಕಷ್ಟೇ. ಈ ಥರ ಇಡೋದ್ರಿಂದ ಸೊಳ್ಳೆ ನೊಣ ಆ ಥರ ಏನೂ ಕೂತ್ಕೊಳ್ಳಲ್ಲ, ತುಂಬ ದಿನ ಇರುತ್ತೆ. ಬೇರೆ ಇರೋದ್ರಿಂದ ಅದು ಸ್ವಲ್ಪ ಗ್ರೌತ್ ಆಗ್ತಾ ಇರುತ್ತೆ. ಬೇಕಿದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ, ಎಕ್ಸ್ಟ್ರಾ ಒಂದೊಂದು ಎಲೆ ಬರ್ತಾ ಇರುತ್ತೆ. ಅಕಸ್ಮಾತ್ ಹೂ ಇರೋದಿದ್ರೆ ನೋಡಿ ಮೊಗ್ಗ ಕಾಯಿ ಥರ ಆಗಿರುತ್ತೆ, ಕಾಯಿ ಥರ ಇರೋದಿದ್ರೆ ನೋಡಿ ಸ್ವಲ್ಪ ದಪ್ಪ ಆಗಿರುತ್ತೆ. ಇದನ್ನು ಯಾರು ಅಬ್ಸರ್ವ್ ಮಾಡಿದಿರೋ ಇಲ್ಲ ಗೊತ್ತಿಲ್ಲ. ಈ ಥರ ಇಡೋದ್ರಿಂದ ಎಷ್ಟು ದಿನ ಆದರೂ ಯೂಸ್ ಮಾಡ್ಬೋದು, ಕೊಳ್ತೋಗಲ್ಲ. ಫ್ರೆಂಡ್ಸ್, ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ಓವನ್ ಕ್ಲೀನ್ ಮಾಡೋದು. ಒಂದು ಬೌಲಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸನ ಹಾಕ್ತಾ ಇದ್ದೀನಿ. ಜೊತೆ ಒಂದು ಅರ್ಧ ಸ್ಪೂನಷ್ಟು ಡಿಟರ್ಜೆಂಟ್ ಪೌಡರನ್ನು ಹಾಕ್ತಾ ಇದ್ದೀನಿ. ಇದೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಓವನಲ್ಲಿ ಇಟ್ಟು ಒಂದು 5 ನಿಮಿಷ ಹೀಟ್ ಮಾಡಬೇಕಾಗುತ್ತೆ. ತುಂಬ ಗಲೀಜಾಗಿಬಿಟ್ಟಿದೆ ಅಂದರೆ ಒಂದು 10 ನಿಮಿಷ ಹೀಟ್ ಮಾಡ್ಕೊಬೇಕಾಗುತ್ತೆ. ನೋಡಿ ನಾನು 5 ನಿಮಿಷ ಹೀಟ್ ಮಾಡ್ತಾಯಿದ್ದೀನಿ. 5 ನಿಮಿಷ ಹೀಟ್ ಆದಮೇಲೆ ತೆಗೆದ್ಬಿಟ್ಟು ಒಂದು ಟಿಶ್ಯೂ ತಗೊಂಡು ಕ್ಲೀನಾಗೆಲ್ಲ ಒರೆಸ್ಕೊಂಬಿಟ್ರೆ ಓವನ್ ಕ್ಲೀನ್ ಆಗುತ್ತೆ. ನೋಡಿ ನಾನು 5 ನಿಮಿಷ ಮಾಡಿದ್ದೀನಿ. ಅದು ಒಳಗಡೆನೂ ಅಷ್ಟೇ ಒಂದೊಂದು ಸಾರಿ ಒಂಥರ ಸ್ಮೆಲ್ ಬರ್ತಾ ಇರುತ್ತಲ್ವ, ಅದೆಲ್ಲ ಅವಾಯ್ಡ್ ಆಗುತ್ತೆ. 15 ದಿನಕ್ಕೆ ಒಂದು ಸಾರಿನೋ ತಿಂಗ್ಳಿಗೊಂದು ಸಾರಿನೋ ಈ ಥರ ಮಾಡಿಕೊಂಡ್ರೆ ಓವನು ಕ್ಲೀನಾಗಿ ಇರುತ್ತೆ. ಟಿಶ್ಯೂ ಅಥವಾ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ನೀಟಾಗುತ್ತೆ. ಎಷ್ಟೊಂದು ಗಲೀಜಿರುತ್ತೆ ಆ ಟಿಶ್ಯೂಲ್ಲಿ ಒರೆಸ್ತಾ ಇದ್ದರೆ ನೋಡಿ ಆ ಕಲರೇ ಚೇಂಜ್ ಆಗ್ತಾ ಇರುತ್ತೆ, ಟಿಶ್ಯೂ ಕಲರೇ ಚೇಂಜ್ ಆಗಿಬಿಡುತ್ತೆ. ಫ್ರೆಂಡ್ಸ್, ಇನ್ನೊಂದು ಟಿಪ್ ಇದೆ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ಈ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಟಿಪ್ಗೆ ಹೋಗೋಣ. ತುಂಬ ಸಿಂಪಲ್ ಅನ್ಸಿದ್ರು ತುಂಬ ಯೂಸ್ ಆಗೋ ಅಂಥ ಟಿಪ್ಸ್. ಏನಪ್ಪ ಅಂದರೆ, ನಾವೇನಾದರೂ ಐಟಮ್ ತಂದಿರ್ತೀವಿ, ಅಂದರೆ ಅಂಗಡಿಯಿಂದ ಏನಾದರೂ ಸಾಮಾನನ್ನು ಬೇಳೆ ಕಾಳು ಏನಾದರೂ ತಂದಿರ್ತೀವಿ, ಇದನ್ನು ಓಪನ್ ಮಾಡಿರ್ತೀವಿ. ಸಾಮಾನ್ಯವಾಗಿ ಇಷ್ಟು ಓಪನ್ ಮಾಡಲ್ಲ, ಒಂದು ಸೈಡಲ್ಲಿ ಮಾಡ್ಕೊಂಡಿರ್ತೀವಿ. ಅಕಸ್ಮಾತ್ ಏನಾದರೂ ಈ ಥರ ಫುಲ್ ಎಲ್ಲ ಓಪನ್ ಮಾಡಿಬಿಟ್ಟಿದ್ರೆ ಫ್ರಿಜ್ಜಲ್ಲಿ ಇಟ್ಟರು ಚೆಲ್ತಾ ಇರುತ್ತೆ ಅನ್ನೋ ಥರ ಇದ್ದರೆ ನೋಡಿ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಮತ್ತೆ ಟರ್ನ್ ಮಾಡಿಕೊಂಡು ಎಲ್ಲ ಈ ಥರ ಫೋಲ್ಡ್ ಮಾಡಿಟ್ರೆ ಮತ್ತೆ ನಾವು ಅದನ್ನು ಓಪನ್ ಮಾಡೋವರೆಗೂ ಅದು ಓಪನ್ ಆಗೋಲ್ಲ, ಹಾಗೇ ಇರುತ್ತೆ. ಫ್ರಿಜ್ಜಲ್ಲೂ ಅಷ್ಟೇ ಈ ಥರ ಬಿಚ್ಚೋಗುತ್ತೆ ಅನ್ನೋ ಭಯ ಇರಲ್ಲ, ಚೆಲ್ಲುತ್ತೆ ಅನ್ನೋ ಭಯನೂ ಇರಲ್ಲ. ನಾವು ಹೇಗಿಟ್ಟಿರ್ತೀವೋ ಹಾಗೇ ಇರುತ್ತೆ. ಯಾವುದೇ ಐಟಮ್ ಪಾಕೆಟಲ್ಲಿದ್ದರೂ ಇದೇ ಥರನೇ ಫೋಲ್ಡ್ ಮಾಡಿ ಇಡ್ಬೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆ ಭೇಟಿಯಾಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.